ನಮಸ್ಕಾರ ಸ್ನೇಹಿತರೆ, K15 ಫ್ಲೇವರ್ಸ್ನ ಇವತ್ತಿನ ವಿಡಿಯೋದಲ್ಲಿ ಮಲೆನಾಡಿನ ಒಂದು ಅಥೆಂಟಿಕ್ ರೆಸಿಪಿ ಅಮಟೆಕಾಯಿ ಮಂದನ್ ಗೊಜ್ಜು ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀವಿ. ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಮಂದನ್ ಗೊಜ್ಜು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಿದ್ರೆ ಬೇರೆ ಏನೂ ಬೇಕು ಅನ್ಸಲ್ಲ. ಹಾಗಿದ್ರೆ ಬನ್ನಿ ಮಂದನ್ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 8ರಿಂದ 10 ಚೆನ್ನಾಗಿ ಬೆಳೆದಿರೋ ಅಮಟೆಕಾಯಿನ ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ 1 ಟೀ ಸ್ಪೂನ್ ಉಪ್ಪು, ಅರ್ಧ ಕಪ್ ನೀರು ಸೇರಿಸಿ ಕುಕ್ಕರಲ್ಲಿ 2 ವಿಷಲ್ ಆಗೋವರೆಗೆ ಫಸ್ಟ್ ಬೇಯಿಸ್ಕೋಬೇಕು. ನಂತರ ಕುಕ್ಕರ್ ಪ್ರೆಷರ್ ಬಿಟ್ಟ ಮೇಲೆ ಪಾತ್ರೆನ ತೆಗೆದು ಸ್ವಲ್ಪ ಆರೋದಕ್ಕೆ ಬಿಡಿ. ಅಮಟೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹೀಗೆ ಸಿಪ್ಪೆ ಬಿರಿ ಬಂದಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಇದು. ಇವೆಲ್ಲ ಆರಿದ ಮೇಲೆ ಒಂದು ದೊಡ್ಡದಾಗಿರೋ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹೀಗೆ ಸಿಪ್ಪೆ ಮತ್ತು ಪಲ್ಪ್ನೆಲ್ಲ ತೆಗಿತಾ ಗೊರಟೆನ ಸಪ್ರೇಟ್ ಮಾಡಬೇಕು. ಗೊರಟೆಯಿಂದ ಆದಷ್ಟು ಪಲ್ಪ್ನ ಸಪ್ರೇಟ್ ಮಾಡಿ. ನಿಮ್ಗೇನಾದರೂ ಇದನ್ನು ತೆಗಿಯೋದಕ್ಕೆ ಕಷ್ಟ ಅನಿಸಿದರೆ ಅರ್ಧ ಕಪ್ ನೀರು ಹಾಕಿ ನೀರಿನ ಜೊತೆ ಗೊರಟೆನ ತಿಕ್ತಾ ಇದ್ರೆ ಹೀಗೆ ಕ್ಲೀನಾಗಿ ಸಪ್ರೇಟ್ ಮಾಡ್ಬೋದು. ನಂತರ ಇದನ್ನೆಲ್ಲ ಸ್ಟ್ರೇನರ್ ಅಥವಾ ಒಂದು ಬಟ್ಟೆಗೆ ಹಾಕಿ ಕ್ಲೀನಾಗಿ ಪ್ರೆಸ್ ಮಾಡ್ತಾ ಪಲ್ಪ್ ಮಾತ್ರ ಸಪ್ರೇಟ್ ಮಾಡಿಕೊಂಡು ಉಳಿದಿರೋ ಸಿಪ್ಪೆನ ಬಿಸಾಡಬೇಕು. ಅಮಟೆಕಾಯಿ ಸಿಪ್ಪೆ ತುಂಬ ಸಾಫ್ಟಾಗಿ ಬೆಂದಿರೋದ್ರಿಂದ ಸಿಪ್ಪೆ ಸಪ್ರೇಟ್ ಮಾಡ್ದೇನೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹೀಗೆ ಕ್ಲೀನಾಗಿ ಪಲ್ಪ್ನ ತೆಕ್ಕೊಂಡ್ಮೇಲೆ ಅರ್ಧ ಕಪ್ ನೀರು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಲಾಸ್ಟಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿರಬೇಕು. ನಂತರ ಒಂದು ಬಾಣಲೆಗೆ 5ರಿಂದ 6 ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಾದ್ಮೇಲೆ 10ರಿಂದ 15 ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಎಸಳು, 5 ಹಸಿಮೆಣಸಿನಕಾಯಿ, ಕರಿಬೇವು, 1 ಟೀ ಸ್ಪೂನ್ ಇಂಗು ಹಾಕಿ ಬೆಳ್ಳುಳ್ಳಿ ಕಲರ್ ಕೆಂಪಗೆ ಬರೋ ತನಕ ಫ್ರೈ ಮಾಡ್ತಾ ಇದ್ದೀನಿ. ಕಲರ್ ಇಷ್ಟು ಚೇಂಜ್ ಆದಮೇಲೆ ಅಮಟೆಕಾಯಿ ಪಲ್ಪ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 2 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಆಗೋ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಬೇಕು. ಹಾಗೇನೆ ಅಮಟೆಕಾಯಿ ಹುಳಿ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಖಾರ ಹಾಕ್ಕೋಬೇಕು. ಮಂದನ್ ಗೊಜ್ಜು ಅಂದ್ರೇ ಹುಳಿ ಉಪ್ಪು ಖಾರ ಎಲ್ಲ ಸ್ಟ್ರಾಂಗ್ ಇರೋದ್ರಿಂದ ಅನ್ನಕ್ಕೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಸುಮಾರು 5 ನಿಮಿಷ ಕುದಿಸಿದ ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇಷ್ಟಾದರೆ ಸಾಕು, ಫ್ಲೇಮ್ ಆಫ್ ಮಾಡಿಬಿಡಿ. ಇವಾಗ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ, ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಥರ ಇದ್ರೆ ಪರ್ಫೆಕ್ಟ್ ಆಗಿರುತ್ತೆ. ನೀವು ಇದನ್ನು 5ರಿಂದ 6 ದಿನ ತನಕ ಹೊರಗಡೆನೇ ಇಟ್ಕೊಂಡು ಉಪಯೋಗಿಸ್ಬೋದು. ನಂತರ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. ನೋಡಿದ್ರಲ್ಲ ಸ್ನೇಹಿತರೆ, ಮಲೆನಾಡಿನ ಒಂದು ಅಥೆಂಟಿಕ್ ರೆಸಿಪಿ ಹೇಗೆ ಮಾಡ್ಕೊಳ್ಬೋದು ಅಂತ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.